ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮನಸ್ಥಿತಿ ಇತ್ತು, ಹೊರಗಡೆ ಬಂದ್ಮೇಲೆ ಒಂದು ಮನಸ್ಥಿತಿ ಇತ್ತು. ಈ ಥರ ವಿಚಿತ್ರ ಮನಸ್ಥಿತಿಗಳು ಬಂದಾಗ ಅದನ್ನು ಆರ್ ಜೆ ಅಮಿತ್ ಅವರು ಹೇಗೆ ಬ್ಯಾಲೆನ್ಸ್ ಮಾಡಿದ್ರು, ಏನಾಯಿತು ಹೊರಗೆ ಬಂದಮೇಲೆ? ಮ್ಯಾಮ್ ತುಂಬ ಕಷ್ಟ ಜೆನ್ಯೂನ್ಲಿ ಇಂಥ ಮನಸ್ಥಿತಿಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡೋದು. ವೆರಿ ವಿಯರ್ಡ್ ಮತ್ತು ರೇರ್ ಇದು ಲೈಫಲ್ಲಿ, ಈ ಥರದ್ದೆಲ್ಲ ಆಗಲ್ಲ ತುಂಬ ಕ್ಯಾಶುವಲ್ ಆಗಿ. ಸೊ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲೋ ಒಂದು ಕಡೆ ತುಂಬ ಒಂದು ಓವರ್ವೆಲ್ಮಿಂಗ್ ಮೈಂಡ್ ಸೆಟ್ಟಲ್ಲಿದೆ. ಅಯ್ಯೋ ಏನಾಗುತ್ತೆ, ನಾನು ಒಳಗೆ ಹೋಗಾದ್ಮೇಲೆ ಏನು ಮಾಡ್ತೀನಿ, ನಾನು ಈ ಥರ ಕಾಣಿಸ್ಕೊತೀನಿ, ಆ ಥರ ಕಾಣಿಸ್ಕೊತೀನಿ ಅಂತ ಈ ಥರದ ಯೋಚನೆಗಳೆಲ್ಲ ಇತ್ತು. ಅದಾದಮೇಲೆ ಅಲ್ಲಿ ಒಳಗೆ ಹೋಗಾದ್ಮೇಲೆ ಅದು ಸೀನೇ ಬೇರೆ ಅಲ್ಲಿ. ಯಾಕಂದರೆ ಅಲ್ಲಿ ಲೈಟ್ ಆಗಿರ್ಬೋದು ಅಥವಾ ಅಲ್ಲಿರುವಂಥ ಕಲರ್ಸ್ ಆಗಿರ್ಬೋದು ಅದೆಲ್ಲ ನೋಡಿಕೊಂಡು ಕಂಪ್ಲೀಟ್ಲಿ ಡಿಫ್ರೆಂಟ್ ವೈಬ್. ನೈಟ್ ಟೈಮು ಲೈಟ್ ಆನ್ ಆಗಿರ್ತಾ ಇತ್ತು ಬ್ರೈಟಾಗಿ, ಹಾಗೆ ಮಲಗಬೇಕಿತ್ತು ನಾವು ಹಿಂಗೋ ಮ್ಯಾನೇಜ್ ಮಾಡಿಕೊಂಡು. ಮೇ ಬಿ ಫುಟೇಜಲ್ಲಿ ಸ್ವಲ್ಪ ಕತ್ಲಿರೋ ಥರ ತೋರಿಸ್ತಾರೆ ನೈಟ್ ಇದು, ಬಟ್ ಇಲ್ಲ ಲೈಟ್ಸ್ ಇರುತ್ತೆ. ನಾವು ಏನೇ ಮಾಡಿದ್ರು ಎಲ್ಲ ಗೊತ್ತಾಗುತ್ತೆ ಅಲ್ಲಿ. ಆ್ಯಂಡ್ 2 ಹೊತ್ತು ಊಟ ಸಿಗುತ್ತೆ ಅಲ್ಲಿ. ಮೇ ಬಿ ಒಂದು ಹೊತ್ತು ಒಂದು ಚಪಾತಿ ಸಿಗ್ಬೋದು. ನೈಟ್ ಒಂದ್ಸಲ ಐ ಸ್ಟಿಲ್ ರಿಮೆಂಬರ್ ಒಂದು ನೈಟ್ ಬರೀ ಇಷ್ಟು ಒಂದು ಬೌಲಲ್ಲಿ ದಾಲ್ ತಿನ್ಕೊಂಡು ಮಲ್ಕೊಂಡ್ವಿ ನಾವು ಅಷ್ಟೇ. 2 hours ಆಫ್ 2 meals a day. ಆ ಮೀಲು ಇಷ್ಟಿಷ್ಟೇ ಇತ್ತು, ಮೀಲು ಅಲ್ಲ ಅದು. ಸೊ ಆ ಥರದೊಂದು ಪರಿಸ್ಥಿತಿ. ಆ್ಯಂಡ್ ಅದರ ನಡುವೆ ಟಾಸ್ಕ್ ಮಾಡಬೇಕು, ಮೈಂಡ್ ಸೆಟ್ ಚೇಂಜ್ ಮಾಡಬೇಕು, ಜನರ ಜೊತೆ ಮಾತಾಡಬೇಕು, ನಿದ್ದೆ ಸಿಕ್ಕಿರಲ್ಲ. 1 hour 2 hours ನಿದ್ದೆ ಸಿಕ್ಕಿರುತ್ತೆ, ಬಿಕಾಸ್ ಲೈಟ್ಸ್ ಆನ್ ಆಗಿರುತ್ತೆ, ನಿದ್ದೆ ಮಾಡೋದು ಕಷ್ಟ ಆಗುತ್ತೆ. ಅದು ಬಿಟ್ಟರೆ ನನ್ನ ಪಕ್ಕದಲ್ಲಿರೋರು ಸ್ವಲ್ಪ ಇಂಜಿನ್ ಮೋಟ್ರ್ ಬೇರೆ, ಅವ್ರು ಬೇರೆ ಓಡಿಸ್ತಾರೆ, ಮೋಟ್ರ್ ಗೊರಕೆ ಹೊಡಿಯೋದು. ಸೊ ಅದೆಲ್ಲ ತುಂಬ ಸಮಸ್ಯೆಗಳಿರುತ್ತೆ. ಒಬ್ಬೊಬ್ರದ್ದು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮಲ್ಕೋಬೇಕು. ಸೊ ಆ ರೀತಿ ನಿದ್ದೆ ಕಮ್ಮಿ, ಇದು ಕಮ್ಮಿ. ಆ್ಯಂಡ್ ಆಚೆ ಬಂದು ನೋಡಿದಾಗ ಏನು ಟೈಮು ಏನೂ ಗೊತ್ತಿರಲ್ಲ. ಮಧ್ಯಾಹ್ನ ಆಗಿರುತ್ತೋ, ಸಂಜೆ ಆಗಿರುತ್ತೋ, ರಾತ್ರಿ ಆಗಿರುತ್ತೋ ಗೊತ್ತಿರಲ್ಲ. ಸುಮ್ಮನೆ ಬಿಗ್ ಬಾಸ್ ಕೆಲವೊಂದ್ಸಲ ಬಂದ್ಬಿಟ್ಟು ಶುಭ ಸಂಜೆ ಅಂದಿದ್ದೆ, ಓ ಸಂಜೆನಾ ಇವಾಗಿತ್ತು ಅಂತ. ಆ ಥರದ್ದು ಆ ರೇಂಜಿಗೆ ನಮಗೆ ಗೊತ್ತೇ ಇರೋದಿಲ್ಲ. ಕೆಲವೊಂದ್ಸಲ ಮಧ್ಯರಾತ್ರಿ 3:30 4 ಗಂಟೆವರೆಗೂ ಹೋಗ್ತಾ ಇತ್ತು. ಆ್ಯಂಡ್ ಮಲ್ಕೊಂಡು ನಮ್ಮನ್ನು ಮಧ್ಯಾಹ್ನ ಎಬ್ಬಿಸ್ತಾ ಇದ್ರು. ಸೊ ಗೊತ್ತಿಲ್ಲ ಬೆಳಗ್ಗೇನು ರಾತ್ರಿ ಏನು ಏನೂ ಗೊತ್ತಿಲ್ಲ ಅಂತ ಒಂದು ಮೈಂಡ್ ಸೆಟ್ಟು ಮನೆ ಒಳಗೆ. ಸೊ ಇದ್ರ ನಡುವೆ ಮಾತಾಡಕ್ಕೆ ಬಿಡಲ್ಲ, ಅದು ಮಾಡಿಸ್ತಾರೆ ಇದು ಮಾಡಿಸ್ತಾರೆ, ಆರ್ ಜೆ ಅಮಿತ್ ಆರ್ ಜೆ, ಬಟ್ ಮಾತಾಡಲ್ಲ ಅಂತೆಲ್ಲ. ಮಾತಾಡೋಕ್ಕೆ ಅವಕಾಶ ಕೊಡದೇ ಇರೋರೇ ಈ ರೀತಿ ನಂಗೆ ಹೇಳಿದ್ದು. ಅವಕಾಶ ಯಾರ್ಯಾರು ಕೊಟ್ಟರು ಯಾರು ನನ್ನ ನಾಮಿನೇಟ್ ಮಾಡಿಲ್ಲ. ಅವ್ರಿಗೆ ಗೊತ್ತು ನಾನು ಎಷ್ಟು ಮಾತಾಡಿದ್ದೀನಿ. ಕಾಕ್ರೋಚ್ ಸುದ್ದಿ ಅವ್ರ ಜೊತೆ ಎಷ್ಟು ಮಾತಾಡಿದ್ವಿ, ಎಷ್ಟು ತಲೆಹರಟೆ ಮಾಡಿದ್ದೀವಿ, ಕೂತ್ಕೊಂಡು ಬೇರೆಯವ್ರ ಕಾಲು ಎಳೆಯೋದು, ಎಷ್ಟು ಮಜಾ ಮಾಡಿದ್ದೀವಿ. ಇದೆಲ್ಲ ಒಂದು ಕಡೆ. ಇದು ಮುಗಿಸ್ಕೊಂಡು ಆಚೆ ಬಂದಾಗ ಸ್ವಲ್ಪ ಶಾಕಲ್ಲಿ ಆಚೆ ಬಂದೆ. ಮೆಂಟಲಿ ಐ ವಾಸ್ ಅ ಲಿಟಲ್ ಬ್ರೋಕನ್. ಸ್ವಲ್ಪ ಹೊಡೆದಾಕ್ಬಿಡ್ತು ಅದು ನನ್ನ. ನೀನು ಇಷ್ಟು ಬೇಗ ಬರುವಂಥ ವ್ಯಕ್ತಿ ಅಲ್ವಲ್ಲೋ, ಯಾಕೋ ಹೆಂಗೆ ಇದು ಮಾಡ್ತೀಯಾ ಅಂತ. ಐ ಸ್ಟಿಲ್ ರಿಮೆಂಬರ್ ಮ್ಯಾಮ್. ಅದು ಮುಗಿಸ್ಕೊಂಡು ಆಚೆ ಬಂದಿದ್ದೆ, ಸುದೀಪ್ ಸರ್ನ ಮೀಟ್ ಮಾಡಬೇಕು. ಮೀಟ್ ಮಾಡಿದೆ. ಸುದೀಪ್ ಸರ್ ಸೆಡ್ ನಿಮ್ಮ ಪೊಟೆನ್ಷಿಯಲ್ ಇತ್ತು, ಐ ಆಲ್ಸೋ ಕಾಂಟ್ ಇಮ್ಯಾಜಿನ್. ಸಿಕ್ಕಾಪಟ್ಟೆ ನಿಮ್ಮ ಕೆಲಸನ ಆಚೆನೂ ನೋಡಿದ್ದೀನಿ, ಇಷ್ಟು ಬೇಗ ಹೋಗ್ತಿದ್ದೀರಾ ಅಂತ. ಇಟ್ಸ್ ಓಕೆ, ಆಚೆ ಯು ವಿಲ್ ಫಿಗರ್ ಔಟ್ ಮೋರ್ ಥಿಂಗ್ಸ್, ಒಳ್ಳೇದಾಗಲಿ ನಿಮಗೆ. ತುಂಬ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಮೋಟಿವೇಟ್ ಮಾಡಿಬಿಟ್ಟು ಕಳಿಸಿದ್ರು. ಗ್ರೇಟ್. ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಅಪ್ಪ ಅಮ್ಮ ಅಲ್ಲಿ ಆಡಿಯನ್ಸ್ ಸೀಟಲ್ಲಿ ಕೂತಿದ್ದಾರೆ. ಹಾಯ್ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಹೋಗಿ ಮೀಟ್ ಮಾಡೋ ಅಷ್ಟೇ ಇಲ್ಲ ಮೀಟ್ ಮಾಡೋಂಗಿಲ್ಲ, ಟೆಲಿಕಾಸ್ಟ್ ಆಗೋವರೆಗೂ ನಮ್ಮ ಜೊತೆ ರೂಮಲ್ಲೇ ಇರಬೇಕು, ನೀವೆಲ್ಲೂ ಹೋಗೋಂಗಿಲ್ಲ, ಯು ಕಾಂಟ್ ಮೀಟ್ ದೆಮ್. ಅಯ್ಯೋ ಅಪ್ಪ ಅಮ್ಮನ ನೋಡ್ತಾ ಇದ್ದೇನೆ, ಮೀಟ್ ಮಾಡೋಕ್ಕಾಗ್ತದೆ, ಸರಿ ಓಕೆ ಒಳಗೋಗೋಣ ಅಂತ ಹೇಳ್ಬಿಟ್ಟು ದೇ ಪುಟ್ ಮೀ ಇನ್ ಅ ಸ್ಕ್ವೇರ್ ರೂಮ್, ಒಂದು ಸ್ಟುಡಿಯೋ ಗ್ರೀನ್ ರೂಮ್ ಥರ. ಅದರಲ್ಲಿ ಅಲ್ಲಿ ಹಾಕ್ಬಿಟ್ಟು ಸರ್ ಇಲ್ಲೇ ವೆಯ್ಟ್ ಮಾಡಿ ಅಂತ. ನನ್ನ ತಲೆ ಹೊಡೆದೋಗೋ ಥರ ಫೀಲಿಂಗು, ಮೈಂಡ್ ಒಂಥರ ಬ್ಲಾಸ್ಟ್ ಆಗೋ ಥರದೊಂದು ಫೀಲಿಂಗು, ಹೆವಿ ಎಮೋಷನ್ಸು. ಮುಗ್ದೋಯ್ತಲ್ಲ, ಇಷ್ಟು ಕನ್ಸು ಕಟ್ಕೊಂಡ್ಬಂದಿದ್ನಲ್ಲ ಈ ಶೋ ಬಗ್ಗೆ, ಮುಗ್ದೇ ಹೋಯ್ತಲ್ಲ, 5 ನಿಮಿಷಕ್ಕೆ ಮಾತಾಡಿಸ್ಬಿಟ್ಟು ಕಳಿಸ್ಬಿಟ್ರಲ್ಲ, ಏನದು ಅಂತ ಆ ಥಾಟ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಆ ಒಂದು ಸ್ಕ್ವೇರ್ ರೂಮಲ್ಲಿ ಮ್ಯಾಮ್ ಫಾಸ್ಟಾಗಿ ಓಡ್ತಾ ಇದ್ದೀನಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿವರೆಗೂ ಆ ಗೋಡೆವರೆಗೂ ಹೋಗೋದು, ತಿರುಗೋದು, ಪಟ್ಟಂತ ಫಾಸ್ಟಾಗಿ ಓಡೋದು. ಸೊ ಯು ಆರ್ ಲಿಟ್ರಲಿ ಸೀಯಿಂಗ್ ಅ ಮ್ಯಾಡ್ ಮ್ಯಾನ್. ಆ ಕಡೆ ಈ ಕಡೆ ಓಡ್ತಾ ಇರೋದು. ಶ್ಯಾಡೋ ಅಂತ ಒಬ್ರು ಇರ್ತಾರೆ, ಬೇಸಿಕ್ಲಿ ನಮ್ಮನ್ನು ಫಾಲೋ ಮಾಡುವಂಥ ಒಬ್ಬ ವ್ಯಕ್ತಿ. ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಅಸಿಸ್ಟೆಂಟ್ ಒಬ್ಬರು ಇರ್ತಾರೆ ಪ್ರತಿ ಕಂಟೆಸ್ಟೆಂಟ್ಗೂ. ನನ್ನ ಅಸಿಸ್ಟೆಂಟ್ ಹಿಂಗೆ ಒಳಗೆ ಬಂದು ನೋಡಿದಾಗ, ಯಾಕೆ ಹಿಂಗೆ ಓಡ್ತೀಯ ನೀನು, ಏನಾಗ್ತದೆ, ಮೆಂಟ್ಲಾಗ್ಬಿಟ್ನ ಇವನು, ಏನಾಯ್ತು ಇವನು ಅಂತ. ಬಿಕಾಸ್ ಒಬ್ಬೊಬ್ರಿಗೆ ಆ ಟ್ರಾಮಾ ಆ ಲೆವೆಲ್ಗೆ ರೀಚ್ ಆಗಿಬಿಡುತ್ತೆ. ಇಟ್ ಕ್ಯಾನ್ ಚೇಂಜ್ ಯುವರ್ ಮೈಂಡ್ ಸೆಟ್ ಎನಿವೇ. ನಾನು ಅದಾದಮೇಲೆ ಇಲ್ಲ ಸರ್ ರಿಲ್ಯಾಕ್ಸ್ ಮಾಡಿ, ನನ್ನ ಸ್ವಲ್ಪ ಅಡ್ರೆನಲಿನ್ ರಶ್ಗೆ ನನ್ನ ಥಾಟ್ಸನ್ನ ಕಂಟ್ರೋಲಿಗೆ ತೊಗೊಂಬರೋಕ್ಕೆ ನಾನು ಆ ರೀತಿ ಮಾಡಿದ್ದು. ಇಟ್ಸ್ ಓಕೆ ರಿಲ್ಯಾಕ್ಸ್ ಅಂತೆಲ್ಲ ಹೇಳಿಬಿಟ್ಟು. ಆಮೇಲೆ ಅಮ್ಮಂಗೂ ಸ್ವಲ್ಪ ಭಯ ಆಗಿಬಿಡ್ತು, ಅಮ್ಮಂಗೆ ಅಣ್ಣಂಗೆಲ್ಲ ಭಯ ಆಗಿಬಿಡ್ತು ನಾನು ಬಂದಿದ್ದ ದಿನ. ನಾನು ಮಾತಾಡೋ ರೀತಿನೇ ಸ್ವಲ್ಪ ಲೋ ಇತ್ತು ಅವಾಗ, ಇನ್ನೂ ತುಂಬ ಲೋ ಆಗಿಬಿಟ್ಟಿದ್ದೆ, ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೆ. ಇಟ್ಸ್ ಓಕೆ ಅಂತೆಲ್ಲ ಹೇಳಿಬಿಟ್ಟು ನಾನು ನಮ್ಮ ಮನೇಲಿ ಒಂಥರ ಇಲ್ಲಿ ಮೇಲೊಂಥರ ಪೆಂಟ್ ಹೌಸ್ ಥರ ಇದೆ, ಔಟ್ ಹೌಸಲ್ಲಿ ಅಣ್ಣ ಇರ್ತಾನೆ, ಕೆಳಗೆ ಅಪ್ಪ ಅಮ್ಮ ಇರ್ತಾರೆ. ಸೊ ಒನ್ಸ್ ಇನ್ ಅ ವೈಲ್ ನಾವೆಲ್ಲ ಸಿಗ್ತೀವಿ. ನಾನು ಅವತ್ತಿನ ದಿನ ಬಂದಾಗ ಸರಿ ನಾನು ಹೋಗ್ತೀನಿ, ಹೋಗಿ ಮಲ್ಕೊತೀನಿ ಅಂತ ಹೇಳಿದಾಗ ಅಮ್ಮ ಇಲ್ಲೇ ಮಲ್ಕೊ, ನೀನೆಲ್ಲೂ ಹೋಗ್ಬೇಡ, ನೀನು ಮೇಲೆ ಹೋಗಿ ಮಲ್ಕೋಬೇಡ, ಇಲ್ಲೇ ಮಲ್ಕೋ, ಅಷ್ಟು ಭಯ ಇತ್ತು. ಸೊ ಅಷ್ಟು ಯೋಚನೆಗಳು ಏನಾಗಬಹುದು ಏನು ತಲೆ ಕೆಡಿಸ್ಕೋಬೇಡ ಅಂತ. ನಾನು ಮೇಲೆ ಬಂದು ನನ್ನ ರೂಮಲ್ಲಿ ಕೂತ್ಕೊಂಡು ಎಲ್ಲ ರೆಡಿ ಆಗ್ತಾ, ಐ ಮೀನ್ ಸ್ವಲ್ಪ ಸ್ನಾನಕ್ಕೆ ಇದಕ್ಕೆಲ್ಲ ರೆಡಿ ಆಗ್ತಾ ಇರ್ಬೇಕಾದ್ರೆ ಅಮ್ಮ ಅಲ್ಲೂ ಬಂದ್ಬಿಟ್ಟು ಊಟ ಮಾಡಿದ್ಯಾ, ನಾನು ಇಲ್ಲೇ ಕೂತಿರ್ತೀನಿ, ನೀನು ಹೋಗಿ ಸ್ನಾನ ಮಾಡ್ಕೊಂಬ. ನಾನು ಅಯ್ಯೋ ಏನೂ ಆಗಿಲ್ಲ, ನನಗೆ ಇನ್ನೂ ಅವಕಾಶಗಳು ಸಿಗುತ್ತೆ, ಡೋಂಟ್ ವರಿ, ಇಟ್ಸ್ ಓಕೆ. ನನಗೂ ಬೇಜಾರಿದೆ, ಬಟ್ ಅದಕ್ಕೆ ಅಂತ ನಾನು ಕುಗ್ಗೋಗ್ಬಿಟ್ಟು ನಿಲ್ಸೋಕ್ಕಾಗಲ್ವಲ್ಲ ಅಂತ ನಾನು ಹೇಳಿದೆ. ಸೊ ಶಿ ವಾಸ್ ಲೈಕ್ ಓಕೆ, ನೀನು ಹಾಗಿದ್ರೆ ಸರಿ, ಬಟ್
ನ್ಯೂಸರ್ಗೆ ಏನು ಕಾಂಟ್ರವರ್ಸಿ ಇದೆಲ್ಲ ಕೊಡಬೇಡ, ನೀನು ತುಂಬ ಮುಂಚೆಯಿಂದನೂ ಮಾತಾಡ್ತಾ ಇರ್ಬೇಕಾದ್ರೆ ಕಾಂಟ್ರವರ್ಷಿಯಲ್ ಆಗಿ ಮಾತಾಡ್ತೀಯ, ಡೋಂಟ್ ಗಿವ್ ಎನಿಥಿಂಗ್ ಅಂತೆಲ್ಲ. ನಾನು ಏನಿಲ್ಲ ಕಾಂಟ್ರವರ್ಸಿ ಕೊಡೋಕ್ಕೆ ಏನೂ ಇಲ್ಲ ಅಂತ ಹೇಳಿ ಅದು ಹೇಳೋ 2 ದಿನದಲ್ಲಿ ಆಗೇ ಹೋಯ್ತು, ಜನನೇ ಆಚೆ ಬಂದ್ಬಿಟ್ರು. ಆ್ಯಂಡ್ ಈಗ ನೀವು ಅಗೇನ್ ಮತ್ತೆ RJ ಜಾಬ್ಗೆ ಹೋಗ್ತೀರಾ ಅಥವಾ ಯಾಕಂದ್ರೆ ಇವಾಗ ನೀವು ಆ ಜಾಬ್ನ ರಿಸೈನ್ ಮಾಡಿ ಬಿಗ್ ಬಾಸ್ ಮನೆಗೆ ಹೋಗಿರ್ತೀರಾ, ಸೊ ಮತ್ತೆ ಅಗೇನ್ ನಿಮಗೆ ಜಾಯ್ನಿಂಗ್ ಪ್ರೊಸೆಸ್ ಇದೆಯಾ ಅಥವಾ ಹೇಗೆ ಆ ಒಂದು ಪ್ರೊಫೆಷನ್ ಕಂಪ್ಲೀಟ್ ಆಗಿ ಬಿಟ್ಬಿಡ್ತೀರಾ? ಮ್ಯಾಮ್ ಆ ಪ್ರಾಸೆಸ್ ಇದೆ, ಆದರೆ ನನಗೆ ಬ್ಯಾಕಪ್ ಆಪ್ಷನ್ ಆಗಿ ನನ್ನ ಗೂಡದು ರೇಡಿಯೋ ಇಂಡಸ್ಟ್ರಿ, ಅಲ್ಲಿಂದ ಬಂದಿದ್ದು ಪ್ಯಾಷನೆಟ್ ಆಗಿ ಚಿಕ್ಕ ವಯಸ್ಸಿಂದ ಫಾಲೋ ಮಾಡ್ಕೊಂಡು ಹೋಗಿದ್ದು, ಅದು ಕೆಲಸ ಸಿಕ್ಕಿದ್ದು. ಐ ಆಮ್ ವೆರಿ ಗ್ರೇಟ್ಫುಲ್. ಪ್ರತಿ ದಿನ ನಿಮ್ಮ ಎಮೋಷನ್ಸನ್ನು ಮೆಲ್ಕ್ ಹಾಕುವಂಥ ಒಂದು ಪ್ಲಾಟ್ಫಾರ್ಮ್ ಇನ್ನೇನು ಬೇಕು ನಮಗೆ ಲೈಫಲ್ಲಿ. ಯಾವುದೇ ಥರದ ನ್ಯೂಸ್ ಏನೂ ಇಲ್ಲ ಅಲ್ಲಿ ಬರೀ ನಾನು ಏನು ನೋಡಿದೆ ಇವತ್ತು ಅದು ತಲೆಹಟೆ ಮಾಡೋಣ, ಎಂಟರ್ಟೈನ್ ಮಾಡೋಣ ಅಷ್ಟೇ ಇರೋದು. ಜನ ಫೋನ್ ಮಾಡ್ತಾರೆ, ಪ್ರೀತಿ ಸಿಗುತ್ತೆ, ಅದೊಂದು ಖುಷಿಯಾದ ಕಂಫರ್ಟ್ ಝೋನಲ್ಲಿದೆ. ಈಗ ಆ ಕಂಫರ್ಟ್ ಝೋನ್ ಬಿಟ್ಟು ಆಚೆ ಬಂದಿದ್ದೀನಿ, ನಾನು ಎಷ್ಟು ನನ್ನನ್ನು ಪುಷ್ ಮಾಡಬಲ್ಲೆ ಅಂತ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಬೇರೆ ಬೇರೆ ಇಂಡಸ್ಟ್ರಿನಲ್ಲಾಗಿರ್ಬೋದು, ವಿಜುವಲ್ ಇಂಡಸ್ಟ್ರಿನಲ್ಲಾಗಿರ್ಬೋದು, ಎಷ್ಟು ಪುಷ್ ಮಾಡಬಲ್ಲೆ, ಏನೇನು ಮಾಡಬಹುದು ಅಂತ ಐ ಜಸ್ಟ್ ವಾಂಟ್ ಟು ಎಕ್ಸ್ಪೆರಿಮೆಂಟ್ ಅಷ್ಟೇ. ಬಟ್ 100% ವಾಪಸ್ ಹೋದಾಗ ಕೆಲಸ ಸಿಕ್ಕೇ. ಏನು ಅದೆಲ್ಲ ಪ್ರಾಬ್ಲಮ್ ಇಲ್ಲವೇ ಇಲ್ಲ. ಪ್ರಾಬಬ್ಲಿ ಈಗ ವಾಪಸ್ ಹೋದಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಹೌದು, ಅದೆಲ್ಲ ಕೊಡ್ತಾರೆ. 100% ಕೆಲಸ ಅನ್ನೋದು ಸಿಗುತ್ತೆ. ನಾನು ಬಿಟ್ಟು ಬಂದೆ ಇದಕ್ಕೋಸ್ಕರ, ಬಟ್ 100% ಹೋಗ್ತೀನಿ. ಬಟ್ ಸದ್ಯಕ್ಕೆ ನಾನು ಐ ವಾಂಟ್ ಟು ಪ್ರೋಸೆಸ್ ಆಲ್ ಆಫ್ ದೀಸ್ ಎಮೋಷನ್ಸ್. ಇದೆಲ್ಲ ಆದಮೇಲೆ ಬೇರೆ ಎಲ್ಲಿ ಕೆಲಸ ಸಿಗುತ್ತೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಕೆಲವು ಜನ TV ಅಂತ ಪ್ರಾಮಿಸ್ ಮಾಡಿದ್ದಾರೆ, ಇನ್ನು ಕೆಲವು ಜನ ಇಲ್ಲ ಸಿನಿಮಾದಲ್ಲಿ ಈ ಥರದ ಒಂದು ಆಪ್ಷನ್ ಇದೆ, ಆಡಿಷನ್ ಮಾಡಿಕೊಡು ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಏನೇನಾಗುತ್ತೋ ಟ್ರೈ ಮಾಡ್ತೀನಿ. ಏನು ವರ್ಕೌಟ್ ಆಗಿಲ್ಲ ಅಂದರೆ ಐ ವಿಲ್ ಗೋ ಬ್ಯಾಕ್. ಬಟ್ ಟ್ರೈ ಮಾಡೋದು ಇನ್ಮೇಲೆ ನಿಲ್ಸಲ್ಲ. ಬಿಕಾಸ್ ಆ 1 ವಾರದಿಂದ ಆಚೆ ಬಂದಿದ್ದು ಒಂಥರ ಒಂದು ಬೆಂಕಿ. ಅಂದರೆ ಅಲ್ಲಿರೋ ಸರ್ಕಸ್ ಪ್ರಾಣಿಗಳನ್ನೇ ನಾನು ತೊಗೊಂಡಿದ್ದೀನಿ. ಅಂದರೆ ಆಚೆ ಬಂದು ಎಂಥದೇ ಪ್ರಾಣಿ ಇದ್ರು ಮ್ಯಾನೇಜ್ ಮಾಡ್ಬೋದು, ಫೇಸ್ ಮಾಡ್ಬೋದು ಅನ್ನುವಂಥ ಒಂದು ಧೈರ್ಯ, ಒಂದು ಬೆಂಕಿ ಬಂದಿದೆ. ಅದನ್ನ ಬಿಟ್ಕೊಡಲ್ಲ ಮ್ಯಾಮ್. 100% ಫೈರ್ ಇರುತ್ತೆ. ಅಬ್ಸಲ್ಯೂಟ್ಲಿ ಹಾಗೆ ಇರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.